ಬಿಬಿಎಂಪಿಯ ನಿರ್ಲಕ್ಷ್ಯಕ್ಕೆ ಇನ್ನೆಷ್ಟು ಪ್ರಾಣ ಹೋಗಬೇಕು, ಇನ್ನೆಷ್ಟು ಬಲಿ ಆಗಬೇಕು. ಗೇಟ್ ಮುರಿದು ಬಿದ್ದು ಬಾಲಕ ನಿರಂಜನ್ ಸಾವನ್ನಪ್ಪಿದ್ದಾನೆ. ತನಿಖೆಗೆ ಅಂತ ಹೇಳಿ ಒಂದು ಕಮಿಟಿಯನ್ನ ರಚನೆ ಮಾಡಿ 10 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಇಲ್ಲಿ ರಿಪೀಟೆಡ್ಲಿ ಬಿಬಿಎಂಪಿಯ ನಿರ್ಲಕ್ಷ್ಯತನಕ್ಕೆ ಜೀವಗಳು ಹೋಗ್ತಾ ಇದೆ. ಒಂದಿಷ್ಟು ಪರಿಹಾರ ಅಂತ ಕೊಡ್ತಾರೆ, ನಾವು ತನಿಖೆ ಮಾಡಿಸ್ತೀವಿ, ತಪ್ಪಿತಸ್ಥರು ಯಾರು ಅಂತ ಕಂಡು ಹಿಡಿತೀವಿ, ಆಮೇಲೆ ಶಿಕ್ಷೆ ಆಗುತ್ತೆ. ಇಂಥದ್ದೆಲ್ಲ ಮಾತುಗಳು ಕೇಳಿ ಬರ್ತಾ ಇದೆ. ನಿರಂಜನ್ ಮನೆಗೆ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲಿ 10 ಲಕ್ಷ ಪರಿಹಾರವನ್ನ ಘೋಷಿಸಿ ಸಾಂತ್ವನ ಹೇಳೋ ಪ್ರಯತ್ನ ಮಾಡಿದ್ದಾರೆ ಸಚಿವರು. ತಪ್ಪಿತಸ್ಥರ ತಲೆದಂಡ ಯಾವಾಗ ಅನ್ನೋದೇ ಸದ್ಯಕ್ಕಿರುವಂತ ಯಕ್ಷ ಪ್ರಶ್ನೆ. ಇಲ್ಲಿ ಸಮಿತಿ ರಚನೆ ಮಾಡ್ತೀವಿ ಅಂತ ಹೇಳಿ ಕಾಲಹರಣ ಮಾಡೋ ಪ್ರಯತ್ನವನ್ನ ಬಿಬಿಎಂಪಿ ಮಾಡೋಕ್ ಹೊರಟಿದ್ಯಾ? ಹಾಗಾದ್ರೆ ಗುತ್ತಿಗೆದಾರ ಇಂಜಿನಿಯರ್ ಯಾರು ಅಂತ ಕಣ್ಮುಂದೆನೇ ಇದೆ. ಅವ್ರ ವಿರುದ್ಧ ಕ್ರಮ ಯಾಕಿಲ್ಲ? ಕಣ್ಣೆದುರಿನ ಸಾಕ್ಷ್ಯಕ್ಕೆ ಕಮಿಟಿ ಹೆಸರಲ್ಲಿ ಕಳ್ಳಾಟ ಆಡ್ತಾ ಇದೆಯಾ ಬಿಬಿಎಂಪಿ? ಬಿಬಿಎಂಪಿ ಅಧಿಕಾರಿಗಳಿಗೆ ನಿರ್ಲಕ್ಷ್ಯಕ್ಕೆ ಇನ್ನೆಷ್ಟು ಅಮಾಯಕರ ಬಲಿ ಆಗಬೇಕು? ಹಾಗಾದ್ರೆ ಬಿಬಿಎಂಪಿ ವತಿಯಿಂದ 5 ಲಕ್ಷ, ಹಾಗೇನೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ 5 ಲಕ್ಷ ಪರಿಹಾರವನ್ನ ದಿನೇಶ್ ಗುಂಡೂರಾವ್ ಘೋಷಣೆ ಮಾಡಿದ್ದಾರೆ. ಇದು ನಿರಂಜನ್ ಕುಟುಂಬಸ್ಥರನ್ನ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ಮಾಡಿ ಅವರಿಗೆ ಸಾಂತ್ವನ ಹೇಳ್ತಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದೀವಿ. ಇನ್ನೊಂದು ಕಡೆ ದೃಶ್ಯ ತೋರಿಸ್ತಾ ಇದೀವಲ್ಲ, ಇದು 10 ವರ್ಷದ ನಿರಂಜನ್ ಬಾಲಕ ಇತ್ತೀಚೆಗಷ್ಟೇ ಗಣೇಶೋತ್ಸವ ಸಂದರ್ಭದಲ್ಲಿ ಡಾನ್ಸ್ ಮಾಡ್ತಾ ಇದ್ದಿದ್ದು ತನ್ನ ಗೆಳೆಯರ ಜೊತೆಗೆ ತಮಟೆ ಸದ್ದಿಗೆ. ಈ ದೃಶ್ಯ ನೋಡಿದ್ರೆ ನಿಜಕ್ಕೂ ಹೊಟ್ಟೆ ಉರಿಯುತ್ತೆ. ಇನ್ನು ಹೆತ್ತಂತ ಪೋಷಕರಿಗೆ ಹೇಗೆ ಆಗಬೇಡ. ಯಾರದೋ ನಿರ್ಲಕ್ಷ್ಯತನಕ್ಕೆ 10 ವರ್ಷ ಕಷ್ಟಪಟ್ಟು ಸಾಕಿ ಸಲಹಿದಂತ ಒಬ್ಬ ಮಗನನ್ನ ಪೋಷಕರು ಕಳ್ಕೊಂಡಿದ್ದಾರೆ. ಅದು ಎಲ್ಲವನ್ನು ಕೂಡ ಕೊಡಿಸೋಣ. ನಮ್ಮ ಏನು ಬಿಬಿಎಂಪಿಯಿಂದ ಸರ್ಕಾರದಿಂದ ಸುಮಾರು ಒಂದು 5 ಲಕ್ಷ ರೂಪಾಯಿ ಎಕ್ಸ್ಗ್ರೇಷನ್ ಅವರು ಕೂಡ ಕೊಡ್ತಾರೆ. ಮತ್ತು ನಾವು ನಮ್ಮ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರು ನಾವೆಲ್ಲ ಸೇರಿ ಇನ್ನೊಂದು 5 ಲಕ್ಷವನ್ನು ನಾವು ಕೂಡ ಅವ್ರಿಗೆ ಕೊಡೋದಕ್ಕೆ ಒಂದು ತೀರ್ಮಾನ ಮಾಡಿದ್ದೀವಿ. ಎಲ್ಲ ಕಲೆಕ್ಟ್ ಮಾಡಿ ಅವ್ರಿಗೆ ಕೊಡೋಣ ಅಂತ. ಇಬ್ರು ಸರ್, ಅವನು ಮತ್ತೆ ಇನ್ನೊಬ್ಳು ಮಗಳಿದ್ದಾಳೆ. 2 ಮಕ್ಕಳು ಮುಂಚೆನೆ ತೀರ್ಕೊಂಡಿದ್ದ ಸರ್. ಅವನು 3ನೇದವನು. ಅವ್ರು ಬಿಬಿಎಂಪಿ ಅವರ ನಿರ್ಲಕ್ಷ್ಯದಿಂದನೇ ಅಲ್ವಾ ಸರ್ ನನ್ನ ಮಗನ ಜೀವ ಹೋಗಿದ್ದೀಗ. ಅವನ್ ಸಾವಿಗೆ ನ್ಯಾಯ ಒದಗಿಸ್ಕೊಡಿ ಸರ್. ಅದೇ ನಾನು ನಿಮ್ಮ ಹತ್ರ ಕೇಳ್ಕೊಡೋದು. ನನ್ನ ಮಗನ್ಗಾದಾಗ ಬೇರೆ ಯಾರಿಗೂ ಆಗ್ಬಾರ್ದು ಸರ್. ಅಲ್ಲಿ ಹೋಗಿ ಗೇಟ್ ನೋಡಿದ್ರೆ ಗೇಟ್ ಎಲ್ಲ ಜಂಗಿಡ್ದಂಗೆ ತುಕ್ ಹಿಡ್ದಂಗೆ ಆಗಿತ್ತು ಸರ್. ಇನ್ನು ಸಾವಿನಲ್ಲೂ ಕೂಡ ಸಾರ್ಥಕತೆಯನ್ನ ಮೆರೆದಿದೆ ನಿರಂಜನ್ ಕುಟುಂಬ. ನಿರಂಜನ್ ಕಣ್ಣುಗಳ ದಾನಕ್ಕೆ ಕುಟುಂಬಸ್ಥರು ಮುಂದಾಗಿದ್ದಾರೆ. ಈ ಬಗ್ಗೆ ನ್ಯೂಸ್ 18ಗೆ ಬಾಲಕನ ತಂದೆ ವಿಜಯ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಬಿಬಿಎಂಪಿ ಆಟದ ಮೈದಾನದ ಗೇಟ್ ಬಿದ್ದು ಬಾಲಕ ಮೃತಪಟ್ಟು 21 ಗಂಟೆ ಕಳೆದಿದೆ. ಆದರೂ ಕುಟುಂಬಸ್ಥರನ್ನೇ ಭೇಟಿ ಮಾಡಿಲ್ಲ ಪಾಲಿಕೆ ಅಧಿಕಾರಿಗಳು. ಈಗ ತಾನೇ ಸಚಿವರಲ್ಲಿ ಹೋಗಿ ಮಾಹಿತಿ ಪಡೆದು ಸಾಂತ್ವನ ಹೇಳಿ ಒಂದಿಷ್ಟು ಪರಿಹಾರ ಎಲ್ಲ ಘೋಷಣೆ ಮಾಡಿದ್ರು. 10 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ರು. ಆದರೆ ಪಾಲಿಕೆ ಅಧಿಕಾರಿಗಳು ಭೇಟಿ ಕೊಟ್ಟಿಲ್ವಲ್ಲ. ಸೊ ಆ ಬಗ್ಗೆ ನ್ಯೂಸ್ 18 ಹತ್ರ ಮಾತಾಡುವಾಗ ಸ್ವಲ್ಪ ಹೊತ್ತಿನ ಮುಂಚೆ ನಿರಂಜನ್ ತಂದೆ ಬೇಸರ ವ್ಯಕ್ತಪಡಿಸಿದ್ರು. ಏನ್ ಮಾಡಕ್ಕಾಗತ್ತೆ ಹೇಳಿ, ಇವಾಗ ಈ ಪರಿಹಾರ ಯಾರು ಕೊಡ್ತಾರ ನೋಡ್ಬೇಕಷ್ಟೇ. ನಮಗೆ ನಿನ್ನೆ ಭೇಟಿ ಮಾಡಿದ್ರು. ಇವತ್ತು ನಾವೆಲ್ಲ ಏನ್ ಪರಿಹಾರ ಕೊಡ್ಬೇಕು ಎಲ್ಲ ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಿಬಿಎಂಪಿ ಅವ್ರು ಇನ್ನೂ ಯಾರು ಬಂದಿಲ್ಲ ಸರ್. ಬಿಬಿಎಂಪಿ ಅವ್ರು ಇನ್ನೂ ಯಾರು ಬಂದಿಲ್ಲ. ಇವಾಗ ಅವ್ರು ಬಂದಲ್ಲಿ ಏನ್ ಮಾತಾಡ್ತಾರ ನೋಡ್ಬೇಕು ಸರ್ ಅಷ್ಟೇ. ಬಾಡಿ ಇವಾಗ ತೊಗೊಂಡು ಹೋಗಂತ ಹೇಳ್ತಾ ಇದಾರೆ. ಪೋಸ್ಟ್ ಮಾರ್ಟಮ್ ಇವಾಗ ಮಾಡ್ತೀನಿ ಅಂತ ಹೇಳ್ತಾರೆ. ಚಂದ್ರ ಘಾಟಿಗೆ ಇದು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನ್ಯೂಸ್ ರೂಮ್ ಇಂದ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. 10 ಲಕ್ಷ ಪರಿಹಾರ ಕೊಟ್ಟ ತಕ್ಷಣ ಹೋದ ಜೀವ ವಾಪಸ್ ತಂದ್ಕೊಡಕ್ಕಾಗಲ್ಲ. ಸಚಿವರು ಬಂದ್ರು, ಸಾಂತ್ವನದ ಮಾತುಗಳನ್ನು ಹೇಳಿದ್ದಾರೆ. ಹೌದು, ಕ್ರಮ ಯಾವಾಗ, ಯಾರ ನಿರ್ಲಕ್ಷ್ಯದಿಂದ ಹಿಂಗಾಯ್ತು ಅದು ಇಂಪಾರ್ಟೆಂಟ್ ಆಗುತ್ತೆ. ಮುಂದೆ ಈ ತರದ ಘಟನೆಗಳು ರಿಪೀಟ್ ಆಗಬಾರದು. ಆ ನಿಟ್ಟಿನಲ್ಲಿ ಸಚಿವರು ಬಂದಂತ ಸಂದರ್ಭದಲ್ಲಿ ಗುತ್ತಿಗೆದಾರರು ಇಂಜಿನಿಯರ್ ಮೇಲೆ ಕ್ರಮ ಆಗಬೇಕು ಅಂತ ಸ್ಪಾಟ್ ಅಲ್ಲಿ ಯಾರು ಕೇಳಿಲ್ವಾ? ಶರ್ಮಿತಾ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಿರುವ ಹಾಗೆ ಬೆಳಿಗ್ಗೆಯಿಂದನೂ ಕೂಡ ನ್ಯೂಸ್ 18ಗೆ ಮಾತಾಡ್ತಾ ನಿರಂಜನ್ ತಂದೆ ವಿಜಯ್ ಪವಾರ್, ಅದೇ ರೀತಿ ತಾಯಿ ಪ್ರಿಯಾ ಅವರು ಮಾತಿಗೂ ಹೇಳ್ತಾ ಇರುವಂಥದ್ದು ಮುಂದಕ್ಕೆ ಈ ರೀತಿಯಾಗಿರುವಂಥ ಘಟನೆ ಮರುಕಳಿಸಬಾರ್ದು ಅನ್ನುವಂಥ ಮಾತನ್ನು ಪದೇ ಒತ್ತಿ ಹೇಳ್ತಿದ್ದಾರೆ. ಅಂದರೆ ಅವರ ಉದ್ದೇಶ ಭಾಳ ಸ್ಪಷ್ಟವಾಗಿದೆ. ಈ ಒಂದು ತನ್ನ ಮಗನ ಸಾವಿಗೆ ಕಾರಣ ಆಗಿರುವಂಥ ಬಿಬಿಎಂಪಿ ವಾರ್ಡ್ ಮಟ್ಟದ ಅಧಿಕಾರಿಗಳಿರ್ಬೋದು ಅಥವಾ ಗುತ್ತಿಗೆದಾರರಿರ್ಬೋದು, ಇವರನ್ನು ತಲೆದಂಡ ಮಾಡಬೇಕು, ಇವರನ್ನು ಕೆಲಸದಿಂದ ಕಿತ್ತು ಬಿಸಾಕಬೇಕು. ಇಷ್ಟೊಂದು ನಿರ್ಲಕ್ಷ್ಯತನದಿಂದ ಕೆಲಸ ಮಾಡಿಕೊಂಡು
ಪಡೆದುಕೊಂಡು ಸಾರ್ವಜನಿಕರ ತೆರಿಗೆ ದುಡ್ಡನ್ನು ತನ್ನ ಸಂಬಳ ರೂಪದಲ್ಲಿ ತನ್ನ ಜೇಬಿಗೆ ಇಳಿಸುವಂತಹ ಅಧಿಕಾರಿಗಳು ಯಾಕೆ ಬೇಕು? ಕೋಟಿಯಾನುಗಟ್ಟಲೆ ರೂಪಾಯಿ ಟೆಂಡರನ್ನು ಪಡೆದುಕೊಂಡು ಕಾಮಗಾರಿಯನ್ನು ನಡೆಸುವಂತಹ ಗುತ್ತಿಗೆದಾರ ಯಾಕೆ ಬೇಕು ಅನ್ನುವಂಥ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಇದುವರೆಗೂ ಕೂಡ ಈ ಒಂದು ಪ್ರಕರಣ, ಈ ಒಂದು ಘಟನೆ ನಡೆದು ಸುಮಾರು 22 ತಾಸಾಯಿತು. ಇದುವರೆಗೂ ಕೂಡ ನಮ್ಮನ್ನ ಪಾಲಿಕೆಯಿಂದ ಅಧಿಕೃತವಾಗಿ ಯಾವುದೇ ಪ್ರತಿನಿಧಿಗಳು ಬಂದು ಮಾತಾಡಿಲ್ಲ ಅನ್ನುವಂಥ ಒಂದು ಬೇಸರವನ್ನು ಕೂಡ ನಿರಂಜನ ತಂದೆ ತಾಯಿ ಹೇಳ್ತಾ ಇರುವಂಥದ್ದು. ಇದು ಈಗ ಸದ್ಯಕ್ಕೆ ಆರೋಗ್ಯ ಸಚಿವ ಅಂದ್ರೆ ಆ ಕ್ಷೇತ್ರದ ಶಾಸಕರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಸ್ಥಳಕ್ಕೆ ಹೋಗಿ ಬೇಕಾಗಿರುವಂತಹ ಒಂದಿಷ್ಟು ಪ್ರಕ್ರಿಯೆಗಳಿಗೆ ಸಪೋರ್ಟ್ ಅನ್ನು ಕೂಡ ಕೊಟ್ಟು ಮತ್ತೆ 5 ಲಕ್ಷ ರೂಪಾಯಿ ಬಿಬಿಎಂಪಿ ಇಂದ ಕೂಡ ಕೊಡಿಸ್ತೀನಿ, 5 ಲಕ್ಷ ರೂಪಾಯಿಯನ್ನ ಬ್ಲಾಕ್ ಕಾಂಗ್ರೆಸ್ ಇಂದ ಕೂಡ ಕೊಡ್ತೀನಿ ಅನ್ನುವಂಥ ಭರವಸೆಯನ್ನ ಕೊಟ್ಟು ಘೋಷಣೆಯನ್ನ 10 ಲಕ್ಷ ರೂಪಾಯಿ ಕೊಡೋದಾಗಿ ಘೋಷಣೆಯನ್ನ ಮಾಡಿ ಹೋಗಿದ್ದಾರೆ. ಆದರೆ ಇದುವರೆಗೂ ಕೂಡ ಅದು ಕೈಗೆ ಕೊಟ್ಟಿಲ್ಲ. ಒಂದು ಎರಡನೇದು, ಪದೇ ಪದೇ ಇಂತಹ ಪ್ರಕರಣಗಳು ಮರುಕಳಿಸಬಾರ್ದು ಅಂತಂದ್ರೆ ಯಾವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು, ಯಾವ ರೀತಿಯಾಗಿರುವಂತಹ ಕ್ರಮವನ್ನು ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ಸಚಿವರು ಕೂಡ ಮನಗಾಣಬೇಕು. ಕೇವಲ ಪರಿಹಾರ ಘೋಷಣೆ ಮಾಡೋದ್ರಿಂದ ಇಂತಹ ಘಟನೆಗಳನ್ನ ಮತ್ತೆ ಮತ್ತೆ ಮರುಕಳಿಸದೇ ಇರುವ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ಸಾಧ್ಯನಾ? ಮೊನ್ನೆ ಗೋವಿಂದಪುರ ಮೈನ್ ರೋಡಲ್ಲಿ ಒಂದು ಘಟನೆ ನಡೆಯಿತು. ಈದ್ ಮಿಲಾದ್ ದಿನ ಬಾವುಟವನ್ನ ಕಟ್ಟೋದಕ್ಕೆ ಹೋಗಿದ್ದಂತ ಒಂದು 19 ವರ್ಷದ ಸೈಯದ್ ಜಾವೇದ್ ಅನ್ನುವಂಥ ಯುವಕ ನೇರವಾಗಿ ಪಾಲಿಕೆಯ ನಿರ್ಲಕ್ಷ್ಯದಿಂದ ಬಾಕಿ ಉಳ್ಕೊಂಡಿರುವಂತಹ ಅರ್ಧಂಬರ್ಧ ಕಾಮಗಾರಿಯ ಮೋರಿಗೆ ಬಿದ್ದು ಆತ ಸಾವನ್ನಪ್ಪಿದ್ದ. ಆ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಬುದ್ಧಿವಾದವನ್ನು ಹೇಳೋದಕ್ಕೆ ಬಿಬಿಎಂಪಿ ಚೀಫ್ ಕಮಿಷನರ್ ತುಷಾರ್ ಗಿರಿನಾಥ್ ಅವರು ಮುಂದಾಗ್ತಾರೆ. ಅದು ನಡೆದಿರುವಂಥದ್ದು ಬಿಬಿಎಂಪಿ ಬೇಜವಾಬ್ದಾರಿಯಿಂದ ಅಲ್ಲ, ನಿರ್ಲಕ್ಷ್ಯದಿಂದ ಅಲ್ಲ, ನೀವು ತಪ್ಪಾಗಿರುವಂಥ ರೀತಿಯಲ್ಲಿ ವರದಿಗಾರಿಕೆಯನ್ನು ಮಾಡ್ತಾ ಇದ್ದೀರಿ ಅಂತ ನೇರವಾಗಿ ಮಾಧ್ಯಮಗಳ ಮೇಲೆ ಕೆಂಗಣ್ಣನ್ನು ಬೀರಿದ್ರು. ಆದರೆ ಈಗ ಯಾರ ತಪ್ಪಿನಿಂದ ಆಗಿದ್ದೆ ಅನ್ನುವಂಥದ್ದನ್ನು ಖುದ್ದು ಅದೇ ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ ಅವರು ಸಾರ್ವಜನಿಕವಾಗಿ ಹೇಳಬೇಕು. ಅಲ್ಲಿ ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯತನ ಮತ್ತು ಗುತ್ತಿಗೆದಾರರ ಅಸಡ್ಡೆ ಎಷ್ಟು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕೆಲಸ ಆಗಿದೆ ಅನ್ನುವಂಥದ್ದನ್ನ ನಾವು ಇಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಒಂದು 10 ವರ್ಷದ ಯುವಕನಿಗೆ ಎಷ್ಟು ಪ್ರಮಾಣದಲ್ಲಿ ಶಕ್ತಿ ಇರುತ್ತೆ? ಆ ಒಂದು ಪುಟ್ಟ ಹುಡುಗ ಹೋಗಿ ದೂಡಿದ ತಕ್ಷಣ ಗೇಟ್ ಬಿದ್ದು ಆತ ಸಾವನ್ನಪ್ತಾನೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಕಳಪೆ ಕಾಮಗಾರಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ನಡೀತಾ ಇದೆ ಅನ್ನುವಂಥದ್ದಕ್ಕೆ ಇದೊಂದು ತಾಜಾ ಉದಾಹರಣೆ. ಶರ್ಮಿತಾ, ತಿಮ್ಮಪ್ಪನಿಗೆ ಶಾಂತಿ ಪೂಜೆ, ತಿರುಮಲ ಈಗ ದೋಷಮುಕ್ತ, ಲಡ್ಡು ತಿಂದ ಭಕ್ತರ ಶುದ್ಧಿ ಹೇಗೆ? ತಿರುಮಲ ಪ್ರಧಾನ ಅರ್ಚಕರ ಸಲಹೆ ಏನು? ಇದು ಲಡ್ಡು ಪ್ರಮಾದ ಶಾಂತಿ ಹೋಮದ ಸ್ಟೋರಿ. ತಿರುಪತಿ ತಿಮ್ಮಪ್ಪನ ಸಾನ್ನಿಧ್ಯ ಶುದ್ಧಿ ಕಾರ್ಯ ಪೂರ್ಣಗೊಂಡಿದೆ. ಪಂಚಗವ್ಯಗಳನ್ನ ಸಿಂಪಡಿಸಿ ಅರ್ಚಕರಿಂದ ಶುದ್ಧಿಯನ್ನ ಮಾಡಲಾಗಿದೆ. ದೇಗುಲ ಪ್ರಾಂಗಣದಲ್ಲಿ ಪಂಚಗವ್ಯ ಸಂಪ್ರೋಕ್ಷಣೆಯನ್ನ ಮಾಡಲಾಗಿದೆ. ಇವತ್ತು ಬೆಳಗ್ಗೆ 6 ಗಂಟೆಯಿಂದಲೇ ಈ ಶುದ್ಧಿ ಕಾರ್ಯ ದೇವಾಲಯದಲ್ಲಿ ಆರಂಭ ಆಯಿತು. ದೇಗುಲ ಪ್ರಾಂಗಣದಲ್ಲಿ ಪಂಚಗವ್ಯ ಸಂಪ್ರೋಕ್ಷಣೆಯನ್ನ ಮಾಡಿದ್ರು. ದೇವಾಲಯದ ಗೋದಾಮು, ಲಡ್ಡು ಕೌಂಟರ್ ಎಸ್ಪೆಷಲಿ, ಯಾಕಂದ್ರೆ ನಿನ್ನೆ ನಾವು ನ್ಯೂಸ್ 18 ನಲ್ಲಿ ಗ್ರೌಂಡ್ ರಿಪೋರ್ಟ್ ನಿಮಗೆ ತೋರಿಸಿದ್ವಿ. 60 ಲಡ್ಡು ಕೌಂಟರ್ಗಳ ಪೈಕಿ 30 ಜನ ಇಲ್ಲ, ಭಕ್ತಾದಿಗಳು ಬರ್ತಾ ಇಲ್ಲ, ಲಡ್ಡು ಖರೀದಿ ಮಾಡ್ತಾ ಇಲ್ಲ ಅಂತ ಕ್ಲೋಸೇ ಮಾಡಿಬಿಟ್ಟಿದ್ರು. ಭಕ್ತರ ಮನಸ್ಸಲ್ಲೊಂದು ಆತಂಕ, ಭಯ ಇದೆ, ಅಪವಿತ್ರ ಭಾವನೆ ಇರೋದ್ರಿಂದ ಲಡ್ಡು ಕೌಂಟರ್ನು ಕೂಡ ಶುದ್ಧಿ ಮಾಡಲಾಯಿತು. ಶಾಂತಿ ಹೋಮವನ್ನು ನಡೆಸಿದ ಬಳಿಕ ಸಂಪ್ರೋಕ್ಷಣೆ ಕಾರ್ಯವನ್ನ ಮಾಡಲಾಯಿತು. ದೇಗುಲದ ಪ್ರಧಾನ ಅರ್ಚಕರ ನೇತೃತ್ವದಲ್ಲಿ ಈ ಸಂಪ್ರೋಕ್ಷಣೆಯನ್ನ ಮಾಡಲಾಯಿತು. ಬೆಂಗಳೂರಿನ ಶಂಕರ ಮಠದ ಅರ್ಚಕ ಪ್ರಶಾಂತ್ ಶರ್ಮಾ ಕೂಡ ತಿರುಪತಿಯಲ್ಲೇ ಇದ್ದಾರೆ. ಅವರನ್ನ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತನಾಡಿಸಿದ್ದಾರೆ ನೋಡಿ. ಬೆಳಿಗ್ಗೆ 6 ಗಂಟೆಯಿಂದಲೂ ಕೂಡ ಅಷ್ಟೇ ಶಾಂತಿ ಹೋಮ ನಡೀತು. ಹೀಗಾದ್ರೆ ಶಾಂತಿ ಹೋಮ ಏನು, ಅದು ಮಾಡಿದ್ರೆ ಎಷ್ಟು ಅಶುದ್ಧವಾಗಿರುವಂತದ್ದು ಶುದ್ಧವಾಗುತ್ತೋ ಅನ್ನುವಂಥದ್ದನ್ನ ಮಾತನಾಡಲು ಪ್ರಶಾಂತ್ ಶರ್ಮಾ ಅವರು ಕೂಡ ಈಗ ನಮ್ಮ ಜೊತೆ, ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ. ಸರ್, ಈಗ ಶಾಂತಿ ಹೋಮ ಮಾಡಿದ್ರು, ಈ ಶಾಂತಿ ಹೋಮ ಮಾಡೋದ್ರಿಂದ ಎಲ್ಲವೂ ಕೂಡ ಅಷ್ಟೇ ಸರಿಯಾಗುತ್ತಂತ? ಅಂದರೆ ನಮ್ಮ ಸನಾತನ ಧರ್ಮದಲ್ಲಿ ವೇದದಲ್ಲಿ ಇದೆ, ಪ್ರತಿಯೊಂದಕ್ಕೂ ಪ್ರಾಯಶ್ಚಿತ್ತ ಇದೆ. ಅಂದರೆ ಯಾರೋ ನಮ್ಮ ಸನಾತನ ಧರ್ಮವನ್ನು ಹಾಳು ಮಾಡಬೇಕು, ಆ ಪ್ರಸಾದವನ್ನು ಭಗವಂತ 3 ರೀತಿಯಲ್ಲಿ ಇರ್ತಾರೆ. ಒಂದು ಗರ್ಭಗುಡಿಯಲ್ಲಿ, 2ನೇದಲ್ಲಿ ಪ್ರಸಾದದಲ್ಲಿರ್ತಾರೆ, 3ನೇದು ಅರ್ಚಕರಲ್ಲಿರ್ತಾರೆ ಅಂತ ಹೇಳ್ಬೋದು. ಈ 3ಅನ್ನ ನಾವು ಯಾವಾಗ ನಾಶ ಮಾಡಕ್ಕಂತ ಹೋಗ್ತೀವೋ ಅದು ಖಂಡಿತ ಯಾರಿಂದಲೂ ಸಾಧ್ಯವಿಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ವೇದದಲ್ಲಿ ಹೇಳುತ್ತೆ, ಕೂಷ್ಮಾನಾದಿ ಪ್ರಾಯಶ್ಚಿತ್ತ ಪಂಚಗವ್ಯ ಅಂತ. ಮನುಷ್ಯ ಗೊತ್ತಿದ್ದು ಗೊತ್ತಿಲ್ಲದೆ ಆ ಒಂದು ಏನೇ ದುಷ್ಕೃತ್ಯಗಳನ್ನು ಮಾಡಿದ್ರು ಸಹಿತ ಅದನ್ನ ನಾವು ಪ್ರಾಯಶ್ಚಿತ್ತವಾಗಿ ಒಂದು ಹೋಮಗಳನ್ನು ಮಾಡೋದ್ರಿಂದ ಮತ್ತು ಪಂಚಗವ್ಯ, ಆ ಗೋವಿನಿಂದ ಉತ್ಪತ್ತಿ ಆಗಿರ್ತಕ್ಕಂಥ ಹಾಲು, ಮೊಸರು, ತುಪ್ಪ, ಗೋಮಯ, ಗೋಮೂತ್ರ, ಪಂಚಗವ್ಯಗಳಿಂದ ಮತ್ತು ದರ್ಬೆಯ ನೀರಿನಿಂದ ಪವಿತ್ರವಾಗಿರುತ್ತೆ.
ಅದಕ್ಕೂ ಇನ್ನೊಂದು ಏನಂತ ಹೇಳಿದ್ರೆ ಈ ಭೂಲೋಕದ ವೈಕುಂಠ ಅಂತ ಹೇಳ್ತೇವೆ. ಯಾವುದು ನಮ್ಮ ಈ ಒಂದು ತಿರುಮಲ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿ. ಇಲ್ಲಿ ಯಾರು ವಿಷ ತಗೊಂಬಂದ್ರು ಸಹಿತ ಆ ಭಗವಂತನ ವೀಕ್ಷಣೆ ಬಿದ್ದು ಕೂಡಲೇ ಪ್ರಸಾದವಾಗುತ್ತೆ. ಇನ್ನೊಂದೇನೆಂದ್ರೆ ಅವ್ರು ಎಷ್ಟೇ ಹಾಳು ಮಾಡಬೇಕು ಅಂತ ನೋಡಿದ್ರೆ ಸಹಿತ ಖಂಡಿತ ಸನಾತನ ಧರ್ಮವನ್ನಾಗಲಿ ವೈದಿಕ ಧರ್ಮವನ್ನಾಗಲಿ ಯಾರೆಂದಲೂ ಹಾಳು ಮಾಡೋಕ್ಕಾಗಲ್ಲ. ಅವ್ರು ಎಷ್ಟೋ ಫ್ಯಾಟ್ ಆಗಿದ್ರು ಏನೋ ಮಾಡಿದ್ರು, ಆದರೂ ಯಾವುದೇ ಭಕ್ತಾದಿಗಳಿಗೆ ಏನೋ ಆರೋಗ್ಯದಲ್ಲಿ ತೊಂದರೆ ಆಗಲಿಲ್ಲ, ಯಾರು ಪ್ರಾಣವನ್ನು ಕಳ್ಕೊಳ್ಳಿಲ್ಲ. ಆದರೆ ಅವ್ರು ಎಷ್ಟೇ ಅಪವಿತ್ರ ಮಾಡಕ್ಕೆ ಬಂದರೂ ನಮ್ಮನ್ನು ರಕ್ಷಣೆ ಮಾಡಕ್ಕಂತ ಭಗವಂತ ಇದ್ದೇ ಇದ್ದಾನೆ. ಆ ಅಪವಿತ್ರ ಆಗಿರ್ತಕ್ಕಂಥ ಫ್ಯಾಟನ್ನು ಸಹಿತ ಭಗವಂತ ಆ ತುಪ್ಪವಾಗಿ ಮಾರ್ಪಾಟು ಮಾಡಿ ಎಲ್ರಿಗೂ ಪ್ರಸಾದವನ್ನು ಕೊಟ್ಟಿದ್ದಾರೆ. ಆ ವೇದಕ್ಕೆ ಅಷ್ಟು ಶಕ್ತಿ ಇದೆ. ವೇದ ಮಂತ್ರಗಳು ಎಲ್ಲಿರುತ್ತೋ ಅಲ್ಲಿ ಎಲ್ಲೂ ಆ ಮಲಿನ ಇರತಕ್ಕಂಥದ್ದು ಅದೊಂದು ಪವಿತ್ರವಾಗುತ್ತಂತ ನಮಗೆಲ್ಲ ನಂಬಿಕೆ ಇದೆ. ನಂಬಿಕೆ ಜೊತೆಗೆ ಅದೆಲ್ಲ ಪ್ರೂಫು ಆಗಿದೆ. ಅದಕ್ಕೋಸ್ಕರವಾಗಿ ಲಕ್ಷಾಂತರ ಭಕ್ತರ ಭಾವನೆಗಳ ಜೊತೆ ಆಟ ಆಡ್ದಂಗೆ ಸರ್ ಈ ರೀತಿ ಮಾಡುವಂಥದ್ದು. ಸೊ ಈಗ ಭಕ್ತಾದಿಗಳು ಕಳೆದ 3-4 ದಿನಗಳು ಕಡಿಮೆ ಪ್ರಮಾಣದಲ್ಲಿ ಬರ್ತಿದ್ದಾರೆ. ಬಂದಂತವ್ರು ಲಡ್ಡುವನ್ನು ಖರೀದಿ ಮಾಡೋಕೆ ಹಿಂದೇಟ್ ಆಗ್ತಿರುವಂತದ್ದು. ಅಂದರೆ ಎಲ್ಲರ ಮನಸ್ಸಲ್ಲಿ ಅದೊಂದು ಇದೆ. ಆದರೂ ಸಹಿತ ಬರ್ತಕ್ಕಂಥ ಜನರು ಬರ್ತಾನೆ ಇದ್ದಾರೆ. ಯಾರೂ ಸಹಿತ ಕಡಿಮೆ ಅಂತೂ ಆಗಲಿಲ್ಲ. ನೀವು ನೋಡ್ಬೋದಲ್ಲ, ಎಲ್ಲಿ ನೋಡಿದ್ರು ಜನ. ವರಾಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ, ಪದ್ಮಾವತಿ ದೇವಸ್ಥಾನಕ್ಕೆ ಹೋಗಿ, ಅದರಿಂದ ಜನ ಬರ್ತಾನೆ ಇದ್ದಾರೆ. ಇದು ಸನಾತನ ಧರ್ಮವನ್ನು ಹಾಳು ಮಾಡೋಕ್ಕೆ ಇವರೊಬ್ಬರೇ ಇಲ್ಲ, ಸುಮಾರು ಜನ ಮಾಡ್ತಿದ್ದಾರೆ. ಆದರೆ ಭಗವಂತನೇ ತೋರಿಸಿದ್ದಾನೆ ಅವ್ರಿಗೆ ಏನು ಅಂತ. ಆಯ್ತಾ, ಜನರೇ ಹೇಳಿದ್ದಾರೆ, ಪಾಠ ಹೇಳಿದ್ದಾರೆ. ಹಿಂದಿನ ಒಂದು ಎಲೆಕ್ಷನಲ್ಲೇ ತೋರಿಸಿದ್ದಾರೆ. ನಾವು ಸರಿಯಾಗಿ ನಡ್ಕೊಂಡಿದ್ರೆ ಭಗವಂತ ಸರ್ಕಾರವನ್ನು ಕೊಡ್ತಿದ್ದ. ಆ ಭಗವಂತನಿಗೆ ಮೋಸ ಮಾಡೋದಕ್ಕೆ ಸರ್ಕಾರವೇ ಏನಾಯಿತು ಅಂತ ನಮಗೆಲ್ಲ ಗೊತ್ತಾಗಿದೆ. ಅದಕ್ಕೋಸ್ಕರವಾಗಿ ಯಾವ ರಾಜನನ್ನ, ಎಲ್ಲಿ ರಾಜ ಚೆನ್ನಾಗಿರ್ತಾನೆ ಅಲ್ಲಿ ತನ್ನ ರಾಜ್ಯ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಒಳ್ಳೆ ರಾಜನನ್ನ ಆಯ್ಕೆ ಮಾಡೋದು ನಮ್ಮ ಜನದಲ್ಲಿರಬೇಕು ಅಂತ ಎಲ್ಲರೂ ಮನದಟ್ಟು ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಇದಿಷ್ಟು ಪ್ರಶಾಂತ್ ಶರ್ಮಾ ಅವರು ಹೇಳ್ತಿರುವಂತಹದ್ದು. ಎಲ್ಲೋ ಒಂದು ಕಡೆ ಯಾರು ಏನೇ ಮಾಡಿದ್ರು ಕೂಡ ಅಷ್ಟೇ ದೇವರು ಅದನ್ನ ಲೆಕ್ಕ ಮಾಡೋದಿಲ್ಲ. ಜೊತೆಗೆ ಯಾವುದೇ ಅಶುದ್ಧ ಮಾಡ್ಬೇಕಂದ್ರೂ ಕೂಡ ಅಷ್ಟೇ ಅದು ಶುದ್ಧವಾಗುತ್ತೆ ಅನ್ನುವಂಥದ್ದನ್ನ ಪ್ರಶಾಂತ್ ಶರ್ಮಾ ಅವರು ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ್ಲು ಜೊತೆ ಮಂಜುನಾಥ್, ನ್ಯೂಸ್ 18 ತಿರುಪತಿ. ಇನ್ನು ತಿರುಪತಿ ಲಡ್ಡು ಪ್ರಸಾದ ಕೌಂಟರ್ನಲ್ಲೂ ಕೂಡ ಶುದ್ಧಿ ಕಾರ್ಯವನ್ನ ಮಾಡಲಾಯಿತು. ಹೋಮ ಆದ್ಮೇಲೆ ಪಂಚಗವ್ಯ ಸಂಪ್ರೋಕ್ಷಣೆಯನ್ನ ಮಾಡಲಾಯಿತು. ಗೋದಾಮು ಲಡ್ಡು ಕೌಂಟರ್ನಲ್ಲಿ ಈ ಪ್ರೋಕ್ಷಣೆಯನ್ನ ಮಾಡಲಾಯಿತು. 60 ಕೌಂಟರ್ಗಳಿರೋದು. ಪ್ರತಿ ಕೌಂಟರ್ಗೂ ಹೋಗಿ ಶುದ್ಧಿ ಕಾರ್ಯವನ್ನ ಅಲ್ಲಿ ಮಾಡಿದ್ದಾರೆ. ಫಸ್ಟು ಶಾಂತಿ ಹೋಮವನ್ನ ಮಾಡಿದ್ರು. ಆ ಹೋಮ ಆಗ್ತಾ ಇದ್ದಂಗೆ ಪಂಚಗವ್ಯ ಸಂಪ್ರೋಕ್ಷಣೆಯನ್ನ ಪ್ರಾಂಗಣ ಮತ್ತೆ ಲಡ್ಡು ಕೌಂಟರ್, ಗೋದಾಮು ಇಲ್ಲೆಲ್ಲ ಮಾಡಿದ್ದಾರೆ. ಪ್ರತಿ ಕೌಂಟರ್ಗೆ ಹೋಗಿ ಶುದ್ಧಿ ಕಾರ್ಯವನ್ನ ಮಾಡಿದ್ರು. ಪ್ರಸಾದ ಕೊಡೋ ಕೌಂಟರ್ಗಳಲ್ಲಿ ಶುದ್ಧಿ ಕಾರ್ಯವನ್ನ ಮಾಡಿದ್ರು. ಹಾಲು, ಮೊಸರು, ತುಪ್ಪ, ಸೆಗಣಿ, ಗಂಜಲ ಸೇರಿಸಿ ಪ್ರೋಕ್ಷಣೆಯನ್ನ ಮಾಡಿದ್ದಾರೆ. ಇದರಿಂದ ಭಕ್ತರ ಮನಸ್ಸಲ್ಲಿ ಸ್ವಲ್ಪ ನಿರಾಳ ಭಾವ ಈಗ ಬಂದಿದೆ. ಮತ್ತೆ ಇತರ ಶುದ್ಧೀಕರಣ ಕಾರ್ಯ ಎಲ್ಲ ನೋಡಿದಂತ ಭಕ್ತರು ದೇವರ ದರ್ಶನವನ್ನ ಪಡೆದ ಮೇಲೆ ಲಡ್ಡು ಖರೀದಿಯನ್ನ ಇವತ್ತು ಮಾಡ್ತಾ ಇದ್ದಾರೆ. ಸ್ವಲ್ಪ ಧೈರ್ಯ ಬಂದಿದೆ. ಅಂದ್ರೆ ಈಗ ಪವಿತ್ರ ಭಾವದಿಂದ ದರ್ಶನ ಆದ್ಮೇಲೆ ಲಡ್ಡು ಖರೀದಿ ಮಾಡಿ ಮನೆಗೆ ತೆರಳ್ತಾ ಇದ್ರಲ್ಲ, ಸೊ ಲಡ್ಡುನಲ್ಲಿ ಪ್ರಾಣಿಗಳ ಕೊಬ್ಬಿನ ಬಳಕೆ ಆಗಿದೆ ಅಂತ ಗೊತ್ತಾದ ಮೇಲೆ ಸ್ವಲ್ಪ ಭಕ್ತರ ಮನಸ್ಸಲ್ಲೂ ಘಾಸಿಯಾಗಿತ್ತು. ಈ ಶುದ್ಧೀಕರಣ ಹೇಗಾಯ್ತು ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ಅಷ್ಟೇ ಶಾಂತಿ ಹೋಮ ಮತ್ತು ವಾಸ್ತು ಹೋಮ ಮಾಡಿದ್ರು. ಸುಮಾರು 4 ಗಂಟೆಗಳ ಕಾಲ 2 ಹೋಮಗಳನ್ನು ಕೂಡ ಮುಕ್ತಾಯ ಮಾಡಿಕೊಂಡಾದ ಬಳಿಕ ಎಲ್ಲೆಲ್ಲಿ ಅಶುದ್ಧವಾಗಿತ್ತು ಅಲ್ಲಿ ಶುದ್ಧೀಕರಣ ಮಾಡುವಂತ ಒಂದು ಕೆಲಸವನ್ನ ಕೂಡ ಈಗಾಗಲೇ ಅಧಿಕಾರಿಗಳು ಮತ್ತು ಇಲ್ಲಿನ ಪುರೋಹಿತರು ಮಾಡ್ತಾ ಇರುವಂತಹ ಒಂದು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು. ಸದ್ಯಕ್ಕೆ ಈಗಾಗಲೇ ಲಡ್ಡು ಕೊಡುವಂತಹ ಕೌಂಟರ್ಗಳ ಬಳಿ ಶುದ್ಧಿ ಮಾಡುವಂತಹ ಒಂದು ಕೆಲಸವನ್ನ ಈಗಾಗಲೇ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಹೋಮ ಮಾಡಿದಂತಹ ಬಳಿಕ, ಶಾಂತಿ ಹೋಮ ಆದಂತಹ ಬಳಿಕ ಶುದ್ಧೀಕರಣ ಮಾಡುವಂತಹ ಒಂದು ಕೆಲಸ ಮತ್ತು ಹಸುವಿನ ಗಂಜಲ ಏನಿತ್ತು ಅದನ್ನ ಎಲ್ಲಾ ಕಡೆಯೂ ಕೂಡ ಸಿಂಪಡಣೆ ಮಾಡುವಂತಹ ಮುಖಾಂತರವಾಗಿ ಶುದ್ಧಿಗೊಳಿಸುವಂತಹ ಒಂದು ಕೆಲಸವನ್ನ ಈಗಾಗಲೇ ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಸಾಕಷ್ಟು ಭಕ್ತಾದಿಗಳ ಒಂದು ಭಾವನೆಗಳಿಗೆ ಧಕ್ಕೆ ತಂದಿತ್ತು. ಯಾಕಂದ್ರೆ ಲಡ್ಡುವಿನ ಒಳಗಡೆ ಏನು ಪ್ರಾಣಿಗಳ ಒಂದು ಕೊಬ್ಬನ್ನ ಬೆರಕೆ ಮಾಡಿದ್ರು, ಕಲಬೆರಕೆ ಆಗಿತ್ತು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಗೊಂದಲ ಕೂಡ ಅಷ್ಟೇ ಶುರುವಾಗಿತ್ತು. ಒಂದಷ್ಟು ಜನ ಭಕ್ತಾದಿಗಳಂತೂ ಲಡ್ಡು ಖರೀದಿ ಮಾಡೋದಕ್ಕೆ ಕೂಡ ಹಿಂದೇಟ್ ಹಾಕುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಇದೇ ಒಂದು ಕಾರಣಕ್ಕಾಗಿಯೇ ಇವತ್ತು ಟಿಟಿಡಿಯಲ್ಲಿ ಶಾಂತಿ ಹೋಮವನ್ನ ಬೆಳಿಗ್ಗೆ ಮಾಡಲಾಗಿತ್ತು. ಸುಮಾರು 2 ಗಂಟೆಗಳ ಕಾಲ ಶಾಂತಿ ಹೋಮ ಆಯಿತು. ಶಾಂತಿ ಹೋಮ ಆದಂತಹ ಬಳಿಕ ಈಗ ಹಸುವಿನ ಗಂಜಲ ಏನಿತ್ತು ಅದನ್ನ ಹೋಮದಲ್ಲಿಟ್ಟು ಅದನ್ನ ಎಲ್ಲಾ ಕಡೆಯೂ ಕೂಡ ಅಷ್ಟೇ ನೋಡ್ತಾ ಇರಬಹುದು. ಇಂಡಿವಿಜುವಲ್ ಆಗಿ ಪ್ರತಿಯೊಂದು ಕೌಂಟರ್ಗೂ ಕೂಡ ಅಷ್ಟೇ ಖುದ್ದಾಗಿ ಹೋಗಿ ಹಸುವಿನ ಗಂಜಲವನ್ನ
ಸಿಂಪಡಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಪ್ಲೇಸಸ್ ಅಂದ್ರೆ ಪ್ರಮುಖವಾಗಿ ಲಡ್ಡು ಕೊಡುವಂತಹ ಪ್ಲೇಸ್ ಆಗಿರ್ಬೋದು, ಲಡ್ಡುವನ್ನ ಸಂಗ್ರಹ ಮಾಡಿಟ್ಟಿದ್ದಂತಹ ಗೋಡಾನ್ ಆಗಿರ್ಬೋದು, ಅಥವಾ ಲಡ್ಡುವನ್ನ ವಿತರಣೆ ಮಾಡುವಂತಹ ಜಾಗಗಳು ಎಲ್ಲೆಲ್ಲಿತ್ತು ಪ್ರತಿಯೊಂದು ಕಡೆಯೂ ಕೂಡ ಈಗಾಗಲೇ ಈ ಒಂದು ಶುದ್ಧೀಕರಣ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಇನ್ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಧಾರ್ಮಿಕ ಭಾವನೆಗಳಿಗಾಗಿರ್ಬೋದು, ಭಕ್ತಾದಿಗಳ ಭಾವನೆಗಳಿರ್ಬೋದು ಧಕ್ಕೆ ತರದ ರೀತಿಯಲ್ಲಿ ನಾವು ನೋಡ್ಕೊಳ್ತೀವಿ ಅನ್ನುವಂತ ಒಂದು ಮಾತನ್ನು ಕೂಡ ಅಷ್ಟೇ ಟಿಟಿಡಿಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ್ಲು ಜೊತೆ ಮಂಜುನಾಥ್, ನ್ಯೂಸ್ 18 ತಿರುಪತಿ. ಕನ್ನಡಿಗರ ಬಗ್ಗೆ ಉತ್ತರ ಭಾರತದ ಯುವತಿ ಅವಹೇಳನಕಾರಿಯಾಗಿ ಮಾತಾಡಿದ್ದು, ರೀಲ್ಸ್ ಅನ್ನ ಮಾಡಿದ್ಲು. ಅದಕ್ಕೆ ಸಾಕಷ್ಟು ವಿರೋಧಗಳ ವ್ಯಕ್ತವಾಗಿತ್ತು. ಆ ಯುವತಿಗೆ ಹಿಗ್ಗಾಮುಗ್ಗ ಜಾಡಿಸಲಾಗಿತ್ತು. ಉತ್ತರ ಭಾರತದ ಸುಗಂಧ ಶರ್ಮಾ ಕೆಲಸದಿಂದ ವಜಾ ಆಗಿದ್ದಾರೆ. ಕೆಲಸ ಕಳ್ಕೊಳ್ತಾ ಇದ್ದಂತೆ ಕನ್ನಡ ಕಲಿತೀನಿ ಅಂತ ರೀಲ್ಸ್ ರಾಣಿ ಹೇಳ್ಕೊಂಡಿದ್ದಾಳೆ. ಬೆಂಗಳೂರು ನಡೀತಾ ಇರೋದೇ ಉತ್ತರ ಭಾರತದವರಿಂದ, ಬೇರೆ ರಾಜ್ಯದವರಿಂದ. ನಾವು ಅಕಸ್ಮಾತ್ ಬೆಂಗಳೂರಿಂದ ಹೋಗ್ಬಿಟ್ರೆ ಇಲ್ಲಿ ಪಬ್ಗಳೆಲ್ಲ ಖಾಲಿ ಖಾಲಿ ಆಗ್ಬಿಡುತ್ತೆ. ಆರ್ಥಿಕತೆ ಮೇಲೆ ದೊಡ್ಡ ಹೊಡೆತ ಬೀಳುತ್ತೆ, ITBT ಮೇಲೆ ದೊಡ್ಡ ಹೊಡೆತ ಬೀಳುತ್ತೆ ಅಂತೆಲ್ಲ ಆಕೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದು. ಅಂದ್ರೆ ರೀಲ್ಸ್ ಅನ್ನ ಮಾಡಿ ಹರಿಬಿಟ್ಟಿದ್ಲು. ಇದಕ್ಕೆ ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗಿತ್ತು. ಈಗ ಕೆಲಸದಿಂದ ವಜಾ ಆಗ್ತಾ ಇದ್ದಂಗೆ ನಾನು ಕನ್ನಡ ಕಲಿತೀನಿ, ನಾನು ಬೇಸಿಕ್ಲಿ ಟ್ರಾವೆಲರ್, ಸೊ ಯಾವ್ಯಾವ ಸ್ಟೇಟ್ಗೆ ಹೋಗ್ತೀನಿ ಅಲ್ಲಿನ ಸಂಸ್ಕೃತಿಯನ್ನ ಕಲಿಯೋ ಪ್ರಯತ್ನವನ್ನ ನಾನು ಮಾಡ್ತೀನಿ, ಇಲ್ಲಿರೋದ್ರಿಂದ ನಾನು ಕನ್ನಡ ಕಲಿತೀನಿ ಅಂತ ಹೇಳಿ ಮತ್ತೆ ರೀಲ್ಸ್ ಅನ್ನ ಮಾಡಿದಾಳೆ. ಕಳೆದ 3 ದಿನದಿಂದ ನಿಮ್ಗೆಲ್ರಿಗೂ ಗೊತ್ತಿರಬಹುದು, ಉತ್ತರ ಭಾರತದ ಒಬ್ಬ ಮಹಿಳೆ ಸುಗಂಧ ಶರ್ಮಾ, ಸುಗಂಧ ಅಲ್ಲ ಅದು ದುರ್ಗಂಧ ನನ್ನ ಪ್ರಕಾರ, ಸುಗಂಧ ಶರ್ಮಾ ಅಂತ ಹೇಳಿ ಏನು ಬೆಂಗಳೂರಿಗರ ಬಗ್ಗೆ ಬಹಳ ಕೆಟ್ಟದಾಗಿ ಮಾತನಾಡಿರ್ತಕ್ಕಂಥ ವಿಡಿಯೋ ವಿಚಾರವಾಗಿ ಇಡೀ ರಾಜ್ಯಾದ್ಯಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಜೊತೆಗೆ ನಾನು ವಿಶೇಷವಾಗಿ ಅಭಿನಂದಿಸ್ತೀನಿ, ಬಹಳಷ್ಟು ನಮ್ಮ ಸ್ಯಾಂಡಲ್ವುಡ್ ಸೆಲೆಬ್ರಿಟೀಸ್ ಆ ವಿಚಾರವಾಗಿ ಕನ್ನಡಿಗರ ಪರವಾಗಿ ಧ್ವನಿ ಮಾಡಿರ್ತಕ್ಕಂಥದ್ದನ್ನ ನಾನು ಗಮನಿಸಿದೆ, ಅವ್ರಿಗೂ ಅಭಿನಂದಿಸ್ತೇನೆ. ಜೊತೆಗೆ ಸ್ನೇಹಿತರೆ, ಈ ವಿಚಾರವನ್ನು ಗಮನದಲ್ಲಿ ಇಟ್ಟುಕೊಂಡು ಸಾಕಷ್ಟು ಜನ ನನ್ನನ್ನು ಟ್ಯಾಗು ಮಾಡಿದಿರಿ. ನೀವು 2 ದಿನದಿಂದ ಸತತವಾಗಿ ಈಕೆಯನ್ನು ಹಿಡಿದೇ ಹಿಡಿಬೇಕು ಅಂತ ಹೇಳಿ ವರ್ಕ್ ಮಾಡ್ತಾನೆ ಇದ್ದು. ಸೊ ಈ ಬಗ್ಗೆ ಮಾತಾಡೋದಕ್ಕೆ ಕನ್ನಡ ಪರ ಹೋರಾಟಗಾರರಾಗಿರುವಂತಹ ರೂಪೇಶ್ ರಾಜಣ್ಣ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ರೂಪೇಶ್ ರಾಜಣ್ಣ ಅವರೇ ನಮಸ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಮೊನ್ನೆನೇ ನೀವು ಈಕೆ ರೀಲ್ಸ್ಗೆ ಒಂದು ಕಮೆಂಟ್ ಅನ್ನ ಹಾಕಿದ್ರಿ, ವಿರೋಧವನ್ನ ವ್ಯಕ್ತಪಡಿಸಿದ್ರಿ ಆ ಮಾತುಗಳಿಗೆ. ಅದು ಕೇವಲ ಸೋಷಿಯಲ್ ಮೀಡಿಯಾಗೆ ಸೀಮಿತ ಆಗ್ಲಿಲ್ಲ, ಮುಂದುವರೆದು ನೀವು ಹೋರಾಟ ಮಾಡಿದ್ರಿ. ಆಕೆಯನ್ನ ಹೆಂಗ್ ಟ್ರ್ಯಾಕ್ ಮಾಡಿದ್ರಿ? ಮೇಡಮ್, ಇದೊಂದು ಏನಾಗಿದೆ ಅಂತಂದ್ರೆ, ನಾಳೆ ದಿನ ಯಾರಾದ್ರೂ ಇಂಥ ಕೆಲಸಗಳನ್ನ ಮಾಡಿದಾಗ ಅವ್ರಿಗೆ ಗೊತ್ತಾಗಬಾರ್ದು ಅಂತ ಹೇಳಿ ನಮ್ದೊಂದು ಟ್ರಿಕ್ ಇಂದ ಆಕೆ ನಾನು ಟ್ಯಾಗ್ ಮಾಡ್ದ, ಅದನ್ನ ಒಂದ್ಸತಿ ನಿಮ್ ಚಾನಲ್ಗೆ ಬಂದು ಹೇಳ್ತೀನಿ ಹೇಗೆ ಅಂತ. ಆದ್ರೆ ಒಂದೇನು ಅಂತಂದ್ರೆ, ಸತತವಾಗಿ ಏನ್ ಆಕೆ ವಿಡಿಯೋ ಮಾಡಿ ಈ ತರ ಬಹಳ ಅಸಭ್ಯವಾಗಿ ಬೆಂಗಳೂರಿಗರ ಬಗ್ಗೆ ಕನ್ನಡಿಗರ ಬಗ್ಗೆ ಮಾತಾಡಿರ್ತಕ್ಕಂಥದ್ದನ್ನ ಕಮೆಂಟ್ ಅಲ್ಲಿ ನಾನು ನೋಡ್ತಾ ಇದ್ದೆ. ಬಟ್ ಸಾಕಷ್ಟು ಜನ ಏನ್ ಅನ್ಕೋತಾರೆ ಅಂದ್ರೆ, ನೀವ್ ಹೇಳ್ದಾಗೆ ಕಮೆಂಟ್ ಗೆ ಸೀಮಿತವಾಗಿ ಹೋಗುತ್ತೆ, ಇದು ಬೇರೆ ಏನೋ ಆಗಲ್ವೇನೋ ಅಂತ ಹೇಳಿ ನಾವು ಬಿಡದಂಗೆ ನಮ್ಮ ಮನೆಯವರು, ನಿಜಕ್ಕೂ ನಮ್ಮ ಮನೆಯವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು, ನಮ್ಮ ವಾಣಿ ರೂಪೇಶ್ ಅವ್ರಿಗೆ. ನಾನು ಜೊತೆಲಿ ಸೇರ್ಕೊಂಡು 2 ದಿನ ಮೇಡಮ್ ಟ್ರ್ಯಾಕ್ ಮಾಡಿ ಹಿಡಿದು ಇವತ್ತು ಆ ಕಂಪನಿಗೆ ಹೋಗಿ ಬಿಡ್ದಂಗೆ, ಮತ್ತೆ ಈ ಮುಂಚೆನೂ ಆಕೆ ಸಾಕಷ್ಟು ಈ ತರ ತಲಾಟೆ ಮಾಡ್ತಾ ಇದ್ಲಂತೆ ಕನ್ನಡದ ವಿರುದ್ಧವಾಗಿ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅವರು ಆಕೆಯನ್ನ ರಿಲೀವ್ ಅಂದ್ರೆ ತೆಗೆದಾಕಿದ್ದಾರೆ, ಕೆಲಸದಿಂದ ತೆಗೆದಾಕ್ಬಿಟ್ಟಿದ್ದಾರೆ. ಜೊತೆಗೆ ಬಂದು ನಾವು ಕೇವಲ ಇದಕ್ಕಷ್ಟೇ ಸುಮ್ಮನಾಗಿಲ್ಲ, ಈಗಾಗಲೇ ಪೊಲೀಸ್ ಸ್ಟೇಷನ್ ಅಲ್ಲಿ ಕೋರಮಂಗಲ ಠಾಣೆಯಲ್ಲಿ ದೂರ ಆಗಿದೆ ಮೇಡಮ್ ಇದ್ರ ಬಗ್ಗೆ. ಜೊತೆಗೆ ಬಂದು ಇನ್ನು ಮುಂದೆಯೂ ಸಹ ಈ ತರದ ಕೆಲಸವನ್ನ ಯಾರೇ ಮಾಡಿದ್ರು ನಾವು ಸುಮ್ಮನೆ ಅದನ್ನ ಕೇಳ್ಕೊಂಡು ಕೂರಲ್ಲ ಅಂತಂದ ಒಂದು ಸಂದೇಶವನ್ನ ಮೂಲಕ ಕೊಡ್ತಾ ಇದೀವಿ. ಮತ್ತೆ ಅವ್ರಿಗೆ ಹೇಳ್ತೀವಿ, ನೀವು ಬರೋಕ್ಕೂ ಮುಂಚೆ ಬೆಂಗಳೂರಿತ್ತು, ನೀವು ಬರೋಕ್ಕೂ ಮುಂಚೆ ಬೆಂಗಳೂರನ್ನ ಕಟ್ಟಿದ್ವಿ, ಬೆಂಗಳೂರು ತುಂಬಾ ಚೆನ್ನಾಗಿದೆ, ಇಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ, ITBT ಚೆನ್ನಾಗಿದೆ, ಊಟ ಚೆನ್ನಾಗಿದೆ, ಇಲ್ಲಿ ಜನ ಚೆನ್ನಾಗಿದ್ದಾರೆ, ವಾತಾವರಣ ಚೆನ್ನಾಗಿದೆ ಅಂತ ಹೇಳಿ ನೀವು ನಿಮ್ ಜಾಗವನ್ನ ಬಿಟ್ಟು ಇಲ್ಲಿಗೆ ಬಂದಿರೋದೇ ಹೊರತು ನಾವ್ ಯಾರು ಬಂದು ನಿಮ್ಮನ್ನ ಕರೆದಿಲ್ಲ. ಇಲ್ಲಿಗೆ ನೀವು ಬಂದು ಇಲ್ಲಿ ಬದುಕಿ ನಮ್ ಜೊತೆ ನೀವು ಇಲ್ಲಿ ಸಂಬಳ ತಗೋತೀರ, ಅನ್ನ ತಗೋತೀರ, ನಮ್ಮವರಾಗಿ ಬದುಕಿ ಅಂತಂದ್ರೆ ನೀವ್ ನಮ್ಮ ವಿರುದ್ಧವೇ ನಿಂತ್ಕೋತೀವಿ ಅಂತಂದ್ರೆ ನಿಮ್ ಮಾತುಗಳನ್ನ ಕೇಳಿಸ್ಕೊಂಡು ಕೂತ್ಕೊಳ್ಳುವಂತ ಜನ ಈಗಲಾದ್ರೂ ಇಂಥ ಮನಸ್ಥಿತಿ ಇರೋರ್ ಬುದ್ಧಿ ಕಲಿತಾರ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ರೂಪೇಶ್ ರಾಜಣ್ಣ ಅವರೇ ನ್ಯೂಸ್ 18ಗೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಸೆಪ್ಟೆಂಬರ್ 27ಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿದೆ ಕೋರ್ಟ್. ಆಕ್ಷೇಪಣೆ ಸಲ್ಲಿಕೆಗೆ ಪೊಲೀಸರು ಟೈಮ್ ಅನ್ನ ಕೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಜಾಮೀನು ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿಕೆಯನ್ನ ಮಾಡಿದೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ A1 ಪವಿತ್ರ, A2 ದರ್ಶನ್ ಇಬ್ರು ಕೂಡ ಬೇಲ್ಗೋಸ್ಕರ ಅರ್ಜಿಯನ್ನ ಹಾಕೊಂಡಿದ್ದಾರೆ. ಒಂದ್ ಕಡೆ ಪರಪ್ಪನ ಅಗ್ರಹಾರ ಜೈಲಲ್ಲಿ A1 ಪವಿತ್ರ ಇದ್ರೆ, A2 ದರ್ಶನ್ ಬಳ್ಳಾರಿ ಜೈಲಲ್ಲಿ ಇದ್ದಾರೆ. ಬೇಲ್ ಅರ್ಜಿ ಮುಂದೂಡಿಕೆ ಆದ ತಕ್ಷಣ ದರ್ಶನ್ಗೆ ಮತ್ತಷ್ಟು ಟೆನ್ಷನ್ ಆಗಿದೆಯಂತೆ. ಪೊಲೀಸರು ನಮಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಟೈಮ್ ಬೇಕು ಅಂತ ಕೋರ್ಟ್ ಮುಂದೆ ಹೇಳಿದಂತ ಹಿನ್ನೆಲೆಯಲ್ಲಿ 27ನೇ ತಾರೀಕು
ಜಾಮೀನು ಅರ್ಜಿಯನ್ನ ಕೋರ್ಟ್ ಮುಂದೂಡಿಕೆ ಮಾಡಿದೆ. ಇಲ್ಲಿ ಪೊಲೀಸರು ಆಕ್ಷೇಪಣೆ ಸಲ್ಲಿಕೆ ಮಾಡೋದಕ್ಕೆ ಒಂದಿಷ್ಟು ಪಾಯಿಂಟ್ಸ್ ಗಳನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ರು. ವಿತ್ ಡಾಕ್ಯುಮೆಂಟ್ ಅದನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋದಕ್ಕೆ ಸಮಯಾವಕಾಶ ಬೇಕು ಅಂತ ಕೇಳದಂತ ಹಿನ್ನೆಲೆಯಲ್ಲಿ 27ಕ್ಕೆ ಕೋರ್ಟ್ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದಕ್ಕೆ ಹಾಕಿದೆ. ಇಲ್ಲಿ ಪ್ರಭಾವಿ ಆಗಿರೋದ್ರಿಂದ ದರ್ಶನ್ ಜಾಮೀನು ಸಿಕ್ಕರೆ ಹೊರಗಡೆ ಬಂದ ಮೇಲೆ ಸಾಕ್ಷ್ಯ ನಾಶದ ಪ್ರಯತ್ನ ಮಾಡಬಹುದು, ತಮ್ಮ ಪ್ರಭಾವವನ್ನ ಬಳಸಬಹುದು ಅಂತಾನೂ ಪೊಲೀಸರಿಗೆ ಒಂದು ಆತಂಕ ಇದೆ. ಇನ್ನೂ ಕೂಡ FSL ರಿಪೋರ್ಟ್ ಪೆಂಡಿಂಗ್ ಇದೆ. ಸೊ ಎಲ್ಲ ಆಧಾರದ ಮೇಲೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಪೊಲೀಸರು ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಸೊ ಇವತ್ತು ತುಂಬಾ ನಿರೀಕ್ಷೆಗಳಿತ್ತು, ಏನಾಗಬಹುದು ಜಾಮೀನು ಅರ್ಜಿ ವಿಚಾರಣೆ, ವಾದ ಪ್ರತಿವಾದಗಳು ಹೇಗಿರಬಹುದು ಅಂತ. ಬಟ್ ಕುತೂಹಲಕ್ಕೆ ಆರಂಭದಲ್ಲೇ ಒಂದು ಉತ್ತರ ಸಿಕ್ಕಿದೆ. ಜಾಮೀನು ಅರ್ಜಿ ವಿಚಾರಣೆ 27ಕ್ಕೆ ಮುಂದೂಡಿಕೆ ಆಗಿದೆ. ಯಾವೆಲ್ಲ ಕಾರಣಗಳಿಂದಾಗಿ? ಖಂಡಿತವಾಗ್ಲೂ ಪೊಲೀಸರು ನೀಡುವಂತಹ ಏನ್ CFL ರಿಪೋರ್ಟ್ ಏನಿದೆ ಅದೆಲ್ಲವೂ ಕೂಡ ನೀಡಬೇಕಾಗಿರ್ತದೆ. ಜೊತೆಗೆ ಗುಜರಾತ್ ನಿಂದ ಒಂದು ರಿಪೋರ್ಟ್ ಕೂಡ ಕೋರ್ಟಿಗೆ ಸಬ್ಮಿಟ್ ಮಾಡೋದು ಬಾಕಿ ಇತ್ತು. ಸದ್ಯಕ್ಕೆ ಈಗ ಅಂದ್ರೆ ನ್ಯಾಯಾಧೀಶರ ಮುಂದೆ ಪೊಲೀಸರು ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ, ಇನ್ನೂ ಕೂಡ 1-2 ದಿನ ಕಾಲಾವಕಾಶ ಬೇಕು ಅಂತ ಹೇಳಿದಕ್ಕೆ ಈಗ ಸದ್ಯಕ್ಕೆ 27ನೇ ತಾರೀಕಿಗೆ ಒಂದು ಮುಂದೂಡಿಕೆ ಆಗಿರ್ತಕ್ಕಂಥದ್ದು ಜಾಮೀನು ಅರ್ಜಿ ವಿಚಾರವಾಗಿ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮಂಜುನಾಥ್ ಚಂದ್ರ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಬೇಲ್ ಅರ್ಜಿ ಮುಂದೂಡಿಕೆ ಆಗಿದೆ. 27ನೇ ತಾರೀಕು ಮತ್ತೆ ಜಾಮೀನು ಅರ್ಜಿ ವಿಚಾರಣೆಗೆ ಬರುತ್ತೆ. ಬರೋಬ್ಬರಿ 105 ದಿನಗಳ ಆದ್ಮೇಲೆ ದರ್ಶನ್ ಪರ ವಕೀಲರು ಮೊನ್ನೆ ಶನಿವಾರ ಜಾಮೀನಿಗೋಸ್ಕರ ಅರ್ಜಿಯನ್ನ ಹಾಕೊಂಡಿದ್ರು. ಸೊ ಇವತ್ತು ವಿಚಾರಣೆಗೆ ಬರ್ತಾ ಇದ್ದಂತೆ ಅದು ಮುಂದೂಡಿಕೆ ಆಗಿದೆ. ಕಾರಣ ಪೊಲೀಸರು ನಮಗೆ ಆಕ್ಷೇಪಣೆ ಸಲ್ಲಿಕೆಯನ್ನ ಮಾಡೋದಕ್ಕೆ ಸಮಯಾವಕಾಶ ಬೇಕು ಅಂತ ಕೇಳಿದ್ದಾರೆ. ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಆಕ್ಷೇಪಣೆ ಸಲ್ಲಿಕೆ ಅಂತಂದ್ರೆ ಈಗ ಪ್ರಭಾವಿ ಆಗಿದ್ದಾನೆ, ಅದೇ ಕಾರಣಕ್ಕೆ ಹೊರಗಡೆ ಬಂದ್ರೆ ಸಾಕ್ಷಿ ಮೇಲೆ ಪರಿಣಾಮ ಬೀರುವಂತಹ ಚಾನ್ಸಸ್ ಇದೆ, ಕೆಲವೊಂದು ರಿಪೋರ್ಟ್ಗಳು ಬರಬೇಕು, ಎಲ್ಲ ಕಾರಣಗಳನ್ನ ಕೊಡ್ತಾರೆ. ಇನ್ನು ಪವಿತ್ರ ಗೌಡ ಜಾಮೀನು ಅರ್ಜಿಯೂ ಕೂಡ ಮುಂದೂಡಿಕೆ ಆಗಿದೆ. ಸೆಪ್ಟೆಂಬರ್ 25ಕ್ಕೆ ದರ್ಶನ್ದು ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿರೋದು ಸೆಪ್ಟೆಂಬರ್ 27ನೇ ತಾರೀಕಿಗೆ. ಈ ಕಡೆ A1 ಆಗಿರುವಂತಹ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ಮುಂದಕ್ಕೆ ಹೋಗಿರೋದು ಸೆಪ್ಟೆಂಬರ್ 25ಕ್ಕೆ. ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಅರ್ಜಿ ವಿಚಾರಣೆ ಕೈಗೆತ್ತಿಕೊಳ್ತಾ ಇದ್ದಂತೆ ಮುಂದೂಡಿಕೆ ಮಾಡಲಾಗಿದೆ. ದರ್ಶನ್ ಡ್ರೈವರ್ ಲಕ್ಷ್ಮಣ್, ಮ್ಯಾನೇಜರ್ ನಾಗರಾಜು ಅರ್ಜಿನೂ ಕೂಡ ಅಂದ್ರೆ ವಿಚಾರಣೆ ಪೋಸ್ಟ್ಪೋನ್ ಆಗಿದೆ. ಇಪ್ಪತ್ತೈದನೇ ತಾರೀಕು ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. A1 ಪವಿತ್ರ ಗೌಡ, ದರ್ಶನ್ ಡ್ರೈವರ್ ಲಕ್ಷ್ಮಣ್, ಮ್ಯಾನೇಜರ್ ನಾಗರಾಜು ಅರ್ಜಿನೂ ಕೂಡ ಈಗ ಮುಂದಿನ ದಿನಗಳಲ್ಲಿ ವಿಚಾರಣೆಗೆ ಕೈಗೆತ್ತಿಕೊಳ್ಳುತ್ತೆ ಕೋರ್ಟ್.